ಮಾಡಿದ್ರಿ ಹೌದು, ಇದು ಮೀಡಿಯಾನಲ್ಲಿ ಏನು ಬಂದಿದೆ, ಇಲ್ಲಿ ರಾತ್ರಿ ಡ್ರಗ್ಸ್ ಮತ್ತು ಮೊಬೈಲ್ ಹಾಕಿದ್ದಾರೆ ಅಂತ, ಅದರ ಬಗ್ಗೆನೇ ವಿಚಾರಣೆ ಮಾಡೋಕ್ಕೆ ಇಲ್ಲಿ ಬಂದಿದೆ. ಆ ವಿಡಿಯೋ ಡೇಟ್ ಟೈಮ್ ಏನಿದೆ ಅದು ಇವರಿಗೆ ನಮ್ಮ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಔಟರ್ ವೆರಿಫೈದು ವಿಡಿಯೋ ಮೇಂಟೈನ್ ಮಾಡ್ತಾ ಇದ್ರೆ ಅಲ್ಲಿ ನಾವು ಚೆಕ್ ಮಾಡ್ತಾ ಇದ್ದೀವಿ. ಇನ್ನೂ ನಮಗೆ ಅಧಿಕೃತ ಅದರ ಬಗ್ಗೆ ಕಂಪ್ಲೇಂಟ್ ಬಂದಿಲ್ಲ. ಅದು ಬಂದರೆ ನಾವು ತನಿಖೆ ಮಾಡ್ತೀವಿ. ಬರೋ ದಿನಗಳಲ್ಲಿ ಇಲ್ಲಿ ಹೆಚ್ಚಿನ ಪ್ಯಾಟ್ರೋಲಿಂಗ್ ಮಾಡಿಕೊಂಡು ಈ ಥರ ಘಟನೆ ಆಗಬಾರ್ದು, ಅದು ನಾವು ನೋಡ್ಕೋತೀವಿ. ಸರ್ 3 CC ಕ್ಯಾಮ್ರಾ ವಿಜುವಲ್ ಇದೆ ಸರ್, ಅದರಲ್ಲಿ 3 ಡಿಫ್ರೆಂಟ್ ಇದೆ, ಒಂದೇ ಇಲ್ಲ, 3 ಇದೆ. ಅಂದ್ರೆ ಕೆಲವೊಂದಿಷ್ಟು ನೀವು ಏನ್ ಮಾಡ್ತಾ ಇದ್ರೆ ಹಳೆಯದು ಒಂದು FIR ಮಾಡಿದೀವಿ ಅನ್ನುವಂಥದ್ದನ್ನ ಹೇಳಿ ಈಗಿಂದ ಮುಚ್ಚಾಕುವಂತ ಪ್ರಯತ್ನ ಆಗ್ತಾ ಇದೆ. ಅದು ಅವರದು ಪ್ರಿಸನ್ ಡಿಪಾರ್ಟ್ಮೆಂಟ್ದು ಇಂಟರ್ನಲ್ ಮೀಟಿಂಗ್ ನಡ್ತಾ ಇದೆ. ಆ ಕ್ಯಾಮೆರಾ ಯಾವುದು, ಡೇಟ್ ಯಾವುದು, ಟೈಮ್ ಯಾವುದು, ಅದು ಫಸ್ಟ್ ಅದು ಎಸ್ಟಾಬ್ಲಿಷ್ ಆಗಲಿ. ನಿನ್ನೆ ಇತ್ತು ಅಥವಾ ಮುಂಚೆ ಇತ್ತು ಅದು ಎಸ್ಟಾಬ್ಲಿಷ್ ಆಗಲಿ, ಆಮೇಲೆ ಅವರು ಅದರ ಬಗ್ಗೆ ಹೇಳ್ತಾರೆ. ಸೆಕೆಂಡ್, ಈ ಥರ ಮುಂಚೆ ಕೂಡ ಆಗಿದ್ದಾರೆ, ದೆನ್ ಆಲ್ಸೋ ಇಟ್ ಈಸ್ ಅ ಕಾಸ್ ಆಫ್ ಕನ್ಸರ್ನ್. ನಾವಿಲ್ಲಿ ಆಲ್ರೆಡಿ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ದು ಸೆಕ್ಯೂರಿಟಿ ಇದೆ. ನಮ್ಮದು ರೂರಲ್ ಲಿಮಿಟ್ದು ಪ್ಯಾಟ್ರೋಲಿಂಗ್ ವಗೇರೆ ಏನಿದೆ ಅಲ್ಲಿ ನಾವು ಹೆಚ್ಚಿನ ಮಾಡ್ತೀವಿ. ನಿನ್ನೆ 4 ಮೊಬೈಲ್ ಏನೋ ಸಿಕ್ಕಿದಾವ, ಅದು FIR ಆಲ್ರೆಡಿ ಆಗೋಗಿದೆ. ಸಿಕ್ಕಿದಾವ ಸರ್ 4 ಮೊಬೈಲ್ ಒಳಗಡೆ ಜೈಲಲ್ಲಿ ಏನಾದ್ರು? ಇದು ಘಟನೆ ಬಗ್ಗೆ ಇಲ್ಲ, ಅದು ಹಳೆ ಕೇಸ್. ಅದೇ ಒಟ್ಟಿನಲ್ಲಿ 4 ಮೊಬೈಲ್ ಸಿಕ್ಕಿದಾವೆ ಅನ್ನೋಂಥದ್ದು. ಅದು ಅವರಿಂದ ನನಗೆ ಆಫೀಷಿಯಲಿ ಬರಬೇಕು. ಸರ್ ಈಗ ಒಂದು ಔಟರ್ ಪೆರಿಫೆರಿ ಸೆಕ್ಯೂರಿಟಿ ಫೇಲ್ಯೂರ್ ಕಾಣ್ತಾ ಇದೆ. ಯಾಕಂದ್ರೆ ಡಿಫರೆಂಟ್ ಲೊಕೇಶನ್ಸ್ ಬಂದು ಹೋಗದ ನಂತರ KSISF ಇಸ್ ಮ್ಯಾನೇಜಿಂಗ್ ದ ಔಟರ್ ಪೆರಿಫೆರಿ ಸೆಕ್ಯೂರಿಟಿ, ಅವ್ರ ಫೇಲ್ಯೂರ್ ಇದರಲ್ಲಿ ಪ್ರೈಮ್ ಆಫೀಸ್ ಕಾಣ್ತಾ ಇದೆ. ಅದು ನಾನು ಕಮೆಂಟ್ ಮಾಡಲ್ಲ. ಬಟ್ ನಮ್ಮ ರೂರಲ್ ವ್ಯಾಪ್ತಿನಲ್ಲಿ ಇದು ಹಿಂಡಲ್ ಗಾಜಲ್ಲಿ ಬರುತ್ತೆ. ನಮ್ಮದು ನಮ್ಮ ಸೈಡಿಂದ ಏನು ಪ್ರೊಟೆಕ್ಷನ್ ಕೊಡೋಕ್ಕೆ ಸಾಧ್ಯ ಇದೆ ಅದು ನಾವು ಕೊಡ್ತೀವಿ. ADGP ಅವರು ಏನಾದರೂ ಆಫೀಷಿಯಲಿ ನನಗೇನು ಕಮ್ಯುನಿಕೇಶನ್ ಇಲ್ಲ. ಥ್ಯಾಂಕ್ ಯು.